ಇಂದು ದೆಹಲಿಯಲ್ಲಿ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆ. ದೆಹಲಿ ಸಿಡಬ್ಲ್ಯೂಸಿ ಸಭೆಯಲ್ಲಿ ಕುರ್ಚಿ ಕಿತ್ತಾಟ ಚರ್ಚೆ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಇಂದು ದೆಹಲಿಯಲ್ಲಿ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆ. ದೆಹಲಿಯ ಸಿಡಬ್ಲ್ಯೂಸಿ ಸಭೆಯಲ್ಲಿ ಕುರ್ಚಿ ಕಿತ್ತಾಟದ ಚರ್ಚೆ ಆಗುತ್ತಾ? ರಾಜ್ಯದ ಅಧಿಕಾರ ಹಂಚಿಕೆ ಚರ್ಚೆ ಬಗ್ಗೆ ಪ್ರಸ್ತಾಪ ಸಾಧ್ಯತೆ ಇದೆ ಅಂತ ತಿಳಿದು ಬರ್ತಾ ಇದೆ. ಸಿಡಬ್ಲ್ಯೂಸಿ ಸಭೆಗೆ ಡಿಕೆ ಗಿಲ್ಲ ಆಹ್ವಾನ, ಸಿಎಂಗಷ್ಟೇ ಆಹ್ವಾನ. ಸಭೆಯಲ್ಲೇ ಕುರ್ಚಿ ಕಿತ್ತಾಟ ಪ್ರಸ್ತಾಪಿಸಲಿರುವ ಖರ್ಗೆ. ಭಾರಿ ಮಹತ್ವ ಪಡೆದುಕೊಂಡ ಡೆಲ್ಲಿ ಸಿಡಬ್ಲ್ಯೂಸಿ ಸಭೆ. ಇಂದು ದೆಹಲಿಯಲ್ಲಿ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆ ನಡೆಯುತ್ತೆ. ಸಭೆಯಲ್ಲಿ ಕರ್ನಾಟಕ ರಾಜ್ಯದ ಕುರ್ಚಿ ಕಿತ್ತಾಟದ ಬಗ್ಗೆ ಚರ್ಚೆ ಆಗುತ್ತಾ ಅನ್ನುವಂಥ ಪ್ರಶ್ನೆ ಇರುವಂಥದ್ದು. ಯಾಕಂದ್ರೆ ಸದ್ಯಕ್ಕೆ ಕರ್ನಾಟಕ ರಾಜ್ಯದಲ್ಲಿ ರಾಜಕಾರಣದಲ್ಲಿ ಹೆಚ್ಚಾಗಿ ಗದ್ದಲು ಗುದ್ದಾಟ ಚರ್ಚೆ ಆಗ್ತಾ ಇರುವಂತಹ ವಿಷಯ ಅಂತ ಅಂದರೆ ಕುರ್ಚಿ ಕಿತ್ತಾಟ. ಸಿಎಂ ಯಾರು? 2.5 ವರ್ಷ ಸಿಎಂ ಸಿದ್ದರಾಮಯ್ಯ ಅವರು ಮುಂದುವರೆದ್ರು. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರಾ? ಡಿಸಿಎಂಗೆ ಕುರ್ಚಿ ಸಿಗುತ್ತಾ ಅನ್ನುವಂಥ ಒಂದಿಷ್ಟು ಪ್ರಶ್ನೆಗಳಿದ್ದಾವೆ. ಹೀಗಾಗಿ ಇದ್ರ ಬಗ್ಗೆ ಇನ್ನು ಸಿಡಬ್ಲ್ಯೂಸಿ ಸಭೆ ಇದೆ ದೆಹಲಿಯಲ್ಲಿ. ಇವತ್ತಿನ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ಆಗುತ್ತಾ? ಆಗಲೇಬೇಕು. ಯಾಕಂದರೆ ಖರ್ಗೆ ಅವರನ್ನ ಡಿಸಿಎಂ ಕೂಡ ಭೇಟಿ ಆಗ್ತಾರೆ. ಭೇಟಿಯಾಗಿ ನನಗೆ ಡೆಲ್ಲಿಗೆ ಹೋಗಿ 2 ದಿನ ಟಿಕ್ಕಾಣಿ ಹೂಡಿ ಅಲ್ಲಿ ಉಳ್ಕೊಂಡ್ರೂ ಸಹಿತ ರಾಹುಲ್ ಅವರ ಭೇಟಿ ಸಿಗಲಿಲ್ಲ. ರಾಹುಲ್ ಅವ್ರ ಜೊತೆಗೆ ಚರ್ಚೆ ಮಾಡೋಕ್ಕೆ ಆಗಲಿಲ್ಲ. ಹೀಗಾಗಿ ನೀವಾದರೂ ರಾಹುಲ್ ಅವ್ರಿಗೆ ನನ್ನ ಬಗ್ಗೆ ಒಂದು ಮನವಿ ಮಾಡ್ಕೊಳ್ಳಿ, ನನಗೆ ಕ್ಲಾರಿಟಿಯನ್ನು ಕೊಡಿಸಿ ಅಂತ ಖರ್ಗೆ ಅವರಿಗೆ ಮನವಿಯನ್ನು ಮಾಡಿದರು ಡಿಸಿಎಂ ಡಿಕೆ ಶಿವಕುಮಾರ್. ಸಿಡಬ್ಲ್ಯೂಸಿ ಸಭೆಗೆ ಸಿಎಂ ಸಿದ್ದರಾಮಯ್ಯ ಆಹ್ವಾನ. ಸಿಡಬ್ಲ್ಯೂಸಿ ಸಭೆಯಲ್ಲಿ ಭಾಗಿಯಾಗಲಿರೋ ಸಿದ್ದರಾಮಯ್ಯ. ಈಗಾಗಲೇ ದೆಹಲಿಗೆ ತೆರಳಿರೋ ಸಿಎಂ ಸಿದ್ದರಾಮಯ್ಯ. ಎಐಸಿಸಿ ಅಧ್ಯಕ್ಷ ಖರ್ಗೆ ನೇತೃತ್ವದಲ್ಲಿ ಸಿಡಬ್ಲ್ಯೂಸಿ ಸಭೆ ಬೆಳಗ್ಗೆ 11:30ಕ್ಕೆ ಇಂದಿರಾ ಗಾಂಧಿ ಭವನದಲ್ಲಿ ಸಭೆ ನಡೆಯುತ್ತೆ. ಸಭೆಯಲ್ಲಿ ಸೋನಿಯಾ ಹಾಗೂ ರಾಹುಲ್ ಗಾಂಧಿ ಭಾಗಿಯಾಗ್ತಾರೆ. ಸಭೆಯಲ್ಲಿ ಕುರ್ಚಿ ಕಿತ್ತಾಟ ಪ್ರಸ್ತಾಪಿಸಲಿರೋ ಖರ್ಗೆ ಈಗಾಗಲೇ ಗೊಂದಲ ಬಗೆಹರಿಸುವುದಾಗಿ ಹೇಳಿಕೆಯನ್ನ ಕೂಡ ಖರ್ಗೆ ಕೊಟ್ಟಿದ್ದಾರೆ. ಸಿಡಬ್ಲ್ಯೂಸಿ ಸಭೆಗೆ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ಆಹ್ವಾನವನ್ನ ಮಾಡಿದೆ. ಹೇಳಲಾಗ್ತಾ ಇತ್ತು ಸಿದ್ದರಾಮಯ್ಯ ನಾನು ಹೋಗಲ್ಲ ಸಿಡಬ್ಲ್ಯೂಸಿ ಸಭೆಗೆ, ನಾನು ಭಾಗಿಯಾಗಲ್ಲ ಅನ್ನುವಂಥ ಮಾತುಗಳನ್ನ ಆಡ್ತಾ ಇದ್ರು. ಆದರೆ ದಿಢೀರಾಗಿ ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನ ಆಹ್ವಾನ ಮಾಡುತ್ತೆ. ಅದರಂತೆ ಸಿದ್ದರಾಮಯ್ಯ ಅವರು ದೆಹಲಿಗೆ ಕೂಡ ಧಾವಿಸಿದ್ದಾರೆ. ಬೆಳಿಗ್ಗೆ 11:30ಕ್ಕೆ ಇಂದಿರಾ ಗಾಂಧಿ ಭವನದಲ್ಲಿ ಸಭೆ ನಡೆಯುವಂಥದ್ದು. ಹಾಗಾದರೆ ಸಭೆಯಲ್ಲಿ ಕುರ್ಚಿ ಕದನದ ಬಗ್ಗೆ ಚರ್ಚೆ ಆಗುತ್ತಾ? ಆಗಲೇಬೇಕು. ಖರ್ಗೆ ಅವರು ಸಹಿತ ಈ ಬಗ್ಗೆ ಈ ಹಿಂದೆ ಸ್ಟೇಟ್ಮೆಂಟನ್ನು ಕೂಡ ಕೊಟ್ಟಿದ್ರು. ರಾಜ್ಯದ ಗೊಂದಲ ಯಾವಾಗ ಬಗೆಹರಿಬಹುದು ಸರ್? ಬಗೆಹರಿತದೆ, ನೀವೇನು ಚಿಂತೆ ಮಾಡಬೇಡಿ. ಅಲ್ಲಿ ಮಾತಾಡ್ತೇವೆ, ಇಲ್ಲಿ ಹೆಂಗ್ ಮಾತಾಡಕ ಸರ್? ರಾಜ್ಯದ ಗೊಂದಲ ಯಾವಾಗ ಬಗೆಹರಿಬಹುದು ಸರ್? ಬಗೆಹರಿತದೆ, ನೀವೇನು ಚಿಂತೆ ಮಾಡಬೇಡಿ. ಖರ್ಗೆ ಅವರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾಗಿ ಮನವಿಯನ್ನ ಮಾಡ್ಕೊಳ್ತಾರೆ. ಇದ್ರ ಬಗ್ಗೆ ನನಗೆ ಕ್ಲಾರಿಟಿ ಕೊಡಿ ಅಂತ. ಆ ಹಿಂದೆ ಖರ್ಗೆ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿರ್ತಾರೆ. ಇದು ರಾಜ್ಯದಲ್ಲಿ ಸೃಷ್ಟಿಯಾದಂಥ ಗೊಂದಲ ರಾಜ್ಯದಲ್ಲೇ ಬಗೆಹರಿಬೇಕು ಅನ್ನುವಂಥ ಮಾಹಿತಿಯನ್ನ ಖರ್ಗೆ ಅವರು ಕೊಟ್ಟಿರ್ತಾರೆ. ಆದರೆ ಪ್ರತಿ ಸತಿನೂ ಸಿಎಂ ಹೇಳ್ತಾ ಇರುವಂಥದ್ದು, ಡಿಸಿಎಂ ಹೇಳ್ತಾ ಇರುವಂಥದ್ದು ಹೈಕಮಾಂಡ್ ಇದೆ, ಹೈಕಮಾಂಡ್ ಇದಕ್ಕೆ ಒಂದು ಎಂಡನ್ನು ಇಡುತ್ತೆ, ಹೈಕಮಾಂಡ್ ಇದಕ್ಕೊಂದು ಬ್ರೇಕನ್ನು ಇಡುತ್ತೆ ಅನ್ನುವಂಥ ಮಾತನ್ನು ಸಿಎಂ ಹಾಗೂ ಡಿಸಿಎಂ ಹೇಳ್ತಾ ಇದ್ರು. ಆದರೆ ಖರ್ಗೆ ಅವರು ದಿಢೀರಾಗಿ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ರಾಜ್ಯದಲ್ಲೇ ಇದು ಬಗೆಹರಿಬೇಕು, ರಾಜ್ಯದಲ್ಲಿ ಒಂದು ಹುಟ್ಟಿದಂಥ ಗೊಂದಲ ಇದು, ಸೊ ಹಾಗಾಗಿ ರಾಜ್ಯದಲ್ಲೇ ಬಗೆಹರಿಬೇಕು ಅನ್ನುವಂಥ ಹೇಳಿಕೆಯನ್ನು ಕೊಡ್ತಾರೆ. ಖರ್ಗೆ ಸಿಎಂ ದಿಲ್ಲಿ ಪ್ರವಾಸಕ್ಕೂ ಮುನ್ನ ಸಚಿವರ ಶಾಸಕರ ಭೇಟಿ ಮಾಡಿದ್ದಾರೆ. ನಿನ್ನೆ ಸಿಎಂ ನಿವಾಸಕ್ಕೆ ದೌಡಾಯಿಸಿದ್ದ ಸಚಿವರು ಮತ್ತು ಶಾಸಕರು ಎಚ್ಸಿ ಮಹದೇವಪ್ಪ, ಜಮೀರ್, ಎಂಸಿ ಸುಧಾಕರ್ ಭೇಟಿಯಾಗಿದ್ದಾರೆ. ದಿನೇಶ್ ಗುಂಡೂರಾವ್, ಶಾಸಕರಾದ ಅಜಯ್ ಸಿಂಗ್, ಎಎಸ್ ಪೊನ್ನಣ್ಣ ಹಾಗೂ ಎಂಎಲ್ಸಿ ಯತೀಂದ್ರ ಕೂಡ ಭೇಟಿಯಾಗಿದ್ದಾರೆ. ದೆಹಲಿಗೆ ಧಾವಿಸುವ ಮುನ್ನ
ಸಿಎಂ ಸಿದ್ದರಾಮಯ್ಯ ಅವರನ್ನ ಸಚಿವರು ಭೇಟಿ ಮಾಡಿರುವಂಥದ್ದು. ಹಾಗಾದ್ರೆ ಏನೆಲ್ಲ ಚರ್ಚೆ ಮಾಡಿದ್ರು? ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ವಿವೇಕ್, ಈಗಾಗಲೇ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಧಾವಿಸಿದ್ದಾರೆ. ದೆಹಲಿಯಲ್ಲಿ ಕುರ್ಚಿ ಕದನದ ಬಗ್ಗೆ ಚರ್ಚೆ ಆಗುತ್ತಾ ಅನ್ನುವಂಥ ವಿಷಯ ಒಂದು ಕಡೆ ಆದರೆ, ಇನ್ನೊಂದು ಕಡೆ ನಿನ್ನೆ ಸಿಎಂ ಹೋಗೋ ಮುನ್ನ ಸಚಿವರನ್ನ ಕೂಡ ಭೇಟಿಯಾಗಿದ್ದಾರೆ. ಏನೆಲ್ಲ ಅಪ್ಡೇಟ್ ಇದೆ ಈ ಬಗ್ಗೆ? ಎಸ್ ಮೋನಿತಾ, ಇವತ್ತು ಬಹು ನಿರೀಕ್ಷಿತ CWC ಮೀಟಿಂಗ್ ದೆಹಲಿಯಲ್ಲಿ ಇದೆ. ಇದರಲ್ಲಿ ಬಹುತೇಕ ನಾಯಕರು ಕೂಡ ಭಾಗಿಯಾಗಲಿದ್ದಾರೆ. ಈ ಹಿಂದೆ ಸಿಎಂ ಅವರಿಗೆ ಯಾವುದೇ ಆಹ್ವಾನ ನೀಡಿಲ್ಲ ಅಂತಾನೆ ಸಿಎಂ ಅವರು ಖುದ್ದಾಗಿ ಹೇಳಿದ್ರು. ಆದ್ರೆ ಅದಾದ ಬಳಿಕ ಬೇರೆ ಬೇರೆ ರಾಜ್ಯಗಳ 2-3 ರಾಜ್ಯಗಳ ಸಿಎಂಗಳಿಗೂ ಕೂಡ ಆಹ್ವಾನ ನೀಡಲಾಗುತ್ತೆ. ಜೊತೆಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಆಹ್ವಾನ ನೀಡಲಾಗುತ್ತೆ. ಜೊತೆಗೆ ನಮ್ಮ ರಾಜ್ಯದಲ್ಲೇ ಇರ್ತಕ್ಕಂಥ 3 CWC ಸದಸ್ಯರಿಗೂ ಕೂಡ ಆಹ್ವಾನ ನೀಡಲಾಗುತ್ತೆ. ಪ್ರಮುಖವಾಗಿ ಯಾರ್ಯಾರು ಅಂತ ನೋಡ್ತಾ ಹೋದ್ರೆ BK ಹರಿಪ್ರಸಾದ್ ಆಗಿರ್ಬೋದು, ವೀರಪ್ಪ ಮೊಯ್ಲಿ ಆಗಿರ್ಬೋದು, ಜೊತೆಗೆ ಇರ್ತಕ್ಕಂಥ ನಾಸೀರ್ ಹುಸೇನ್ ಅವರಾಗಿರ್ಬೋದು. ಈ 3 ಜನಕ್ಕೂ ಕೂಡ CWC ಮೀಟಿಂಗ್ಗೆ ಇವತ್ತು ಆಹ್ವಾನ ನೀಡಲಾಗಿದೆ. ಪ್ರಮುಖವಾಗಿ ಅಲ್ಲಿ ದೇಶದಾದ್ಯಂತ ಅಂದ್ರೆ ಯಾವ್ಯಾವ ಕಡೆ ಮುಂದಿನ ಚುನಾವಣೆಗಳು ಬರ್ತಾ ಇದೆ, ಬೇರೆ ಬೇರೆ ರಾಜ್ಯದಲ್ಲಿ ಪಂಚರಾಜ್ಯಗಳ ಚುನಾವಣೆ ನಡೀತಾ ಇದೆ. ಆ ಚುನಾವಣೆಗಳಲ್ಲಿ ನಾವು ಯಾವ ರೀತಿಯಾಗಿ ಯಾವ ವಿಚಾರಗಳ ಪೈಕಿ ಇಟ್ಕೊಂಡು ಹೋರಾಟ ಮಾಡೋದಕ್ಕೆ ಪ್ರಾರಂಭ ಮಾಡಬೇಕು, ಹೆಂಗೆ ಮುನ್ನಡಿಬೇಕು, ಕಾಂಗ್ರೆಸ್ನ ಹೆಜ್ಜೆಗಳು ಯಾವ ರೀತಿಯಾಗಿ ಇಡಬೇಕು ಅಂತ ಈ ವಿಚಾರಗಳ ಪೈಕಿ ಪ್ರಮುಖವಾಗಿ ಚರ್ಚೆ ಆಗುತ್ತೆ. ಆದ್ರೆ ಬಹು ನಿರೀಕ್ಷಿತವಾಗಿ ಕರ್ನಾಟಕದ ವಿಚಾರ ಕೂಡ ಚರ್ಚೆ ಆಗುವಂತ ಸಾಧ್ಯತೆಗಳು ಇದೆ ಅಂತ ಕೇಳಿ ಬರ್ತಾ ಇದೆ. ಅದರಲ್ಲೂ ಕೂಡ ಈಗ ರಾಜ್ಯದಲ್ಲಿ ಏನ್ ನಡೀತಾ ಇದೆ, ಈ ಕುರ್ಚಿ ಫೈಟ್, ಇದಕ್ಕೆಲ್ಲದಕ್ಕೂ ಬ್ರೇಕ್ ಹಾಕೋದಕ್ಕೆ ಹೈಕಮಾಂಡ್ ಅಲ್ಲಿ ಒಂದಿಷ್ಟು ಚರ್ಚೆಗಳು ನಡೆಸುತ್ತೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತದೆ. ಯಾಕಂದ್ರೆ ಅಲ್ಲಿ ರಾಹುಲ್ ಗಾಂಧಿ ಆಗಿರ್ಬೋದು, ಸೋನಿಯಾ ಗಾಂಧಿ, AICC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ, KC ವೇಣುಗೋಪಾಲ್ ಇವರೆಲ್ಲ ಕೂಡ ಭಾಗಿಯಾಗಿರ್ತಾರೆ. ಆ ನಿಟ್ಟಿನಲ್ಲಿ ಕರ್ನಾಟಕದ ಚರ್ಚೆ ಕೂಡ ಆಗುವಂತ ಸಾಧ್ಯತೆಗಳಿದೆ. ಜೊತೆಗೆ ನಮ್ಮ ರಾಜ್ಯದಲ್ಲೇ ಈಗಾಗಲೇ ಬೇರೆ ಬೇರೆ ವಿಚಾರದ ಚರ್ಚೆ ಕೂಡ ನಡೆದಿದೆ. ಜೊತೆಗೆ KPCC ಅಧ್ಯಕ್ಷರ ಬದಲಾವಣೆ ವಿಚಾರ ಕೂಡ ಪ್ರಸ್ತಾಪ ಆಗುತ್ತಿದೆ. ಆಗಾಗ ಆ ವಿಚಾರ ಕೂಡ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಜೊತೆಗೆ ಕ್ಯಾಬಿನೆಟ್ ರೀಶಫಲ್ ಆಗುವಂತ ಚರ್ಚೆ ಕೂಡ ಆಗುವಂತ ಸಾಧ್ಯತೆಗಳಿದೆ. ಒಂದು ವೇಳೆ ನಿನ್ನೆ ಕೂಡ ಅಷ್ಟೇ ಒಂದು DCM ಪೋಸ್ಟರ್ಗಳು ಕೂಡ ವೈರಲ್ ಆಗಿತ್ತು. ಈ ಬಗ್ಗೆನೂ ಏನಾದ್ರೂ ಚರ್ಚೆ ಆಗುತ್ತಾ ಅಂತ ಒಂದಿಷ್ಟು ನಿರೀಕ್ಷೆಗಳು ಕೂಡ ಇಟ್ಕೊಂಡು ರಾಜ್ಯದ ನಾಯಕರು ಡೆಲ್ಲಿ ಪ್ರವಾಸನ ಈಗಾಗಲೇ ಬಳಸಿದ್ದಾರೆ. ಓಕೆ, ಥ್ಯಾಂಕ್ ಯು ವಿವೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.